ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 31 ಜುಲೈ 2024 ಬೆಂಗಳೂರು ಡೇಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಅಕಾಡೆಮಿಯಲ್ಲಿ 5ನೇ ತಾರೀಕು ಅಂದರೆ ಆಗಸ್ಟ್ 5ನೇ ತಾರೀಕು ಬರುವ ಸೋಮವಾರದಿಂದ ಪ್ರಿಲಿಮ್ಸ್ ಕಮ್ ಮೀನ್ಸ್ NCERT ಫೌಂಡೇಶನ್ ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 2025ರಲ್ಲಿ ಪ್ರಿಲಿಮ್ಸನ್ನು ಯಾರು ಬರೀಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದರ ಫೀಚರ್ಸ್ ಏನಿದೆ ಅಂದರೆ, ಮೊದಲಿಗೆ NCERT ಫೌಂಡೇಶನ್ ಕೋರ್ಸನ್ನು ಮಾಡ್ತೀವಿ, ಅದು ಆನ್ಲೈನಲ್ಲಿ ಇರುತ್ತೆ. ಇದರ ಜೊತೆಗೆ ಜನರಲ್ ಸ್ಟಡೀಸ್ ಏನು ಬೇಕಾಗುತ್ತೆ ಮೇನ್ಸಿಗೆ, ಅದಕ್ಕೆ ರಿಲೇಟೆಡ್ಡು ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ಇದರ ಜೊತೆಗೆ ಡೈಲಿ, ವೀಕ್ಲಿ, ಮಂತ್ಲಿ ಕರೆಂಟ್ ಅಫೇರ್ಸು ಮತ್ತು ಪ್ರಾಕ್ಟೀಸ್ ಟೆಸ್ಟ್ ಸೀರೀಸು, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಇದರ ಜೊತೆಗೆ ಮೆಂಟರ್ಶಿಪ್, ಇಷ್ಟು ಕೂಡ ಈ ಒಂದು ಕೋರ್ಸಲ್ಲಿ ಇರುತ್ತೆ. ಇದಕ್ಕೆ ರಿಜಿಸ್ಟ್ರೇಷನ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆಯೇ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಲ್ಯಾಕ್ಸ್ ಶಿಕ್ಷಾ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಪ್ರಿಲಿಮ್ಸ್ ಕಮ್ ಮೀನ್ಸ್ ಇಯರ್ ಲಾಂಗ್ ಟೆಸ್ಟ್ ಸೀರೀಸ್ 2025ಗೆ ಬೇಕಾಗುತ್ತೆ. ಅಂದರೆ ಇವಾಗ 2025 ಪ್ರಿಲಿಮ್ಸ್ ಬರೀತಾ ಇದ್ದೀರಾ ನೀವು ಅಂತಂದರೆ ಅದಕ್ಕೆ ಏನು ಟೆಸ್ಟ್ ಸೀರೀಸ್ ಬೇಕಾಗುತ್ತೆ ಅದನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಒಟ್ಟು 42 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ. GSದು 16 CSAT ಇರುತ್ತೆ. ಇದರ ಜೊತೆಗೆ 34 ಮೇನ್ಸ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಇನ್ಕ್ಲೂಡಿಂಗ್ ಎಸ್ಸೆ. ಟೋಟಲ್ 92 ಟೆಸ್ಟ್ಸ್ ಇರುತ್ತೆ. ಇದರಲ್ಲಿ ಆಗಸ್ಟ್ 2024ಇಂದ ಮೇ 2025ವರೆಗೂ ಇದರ ವ್ಯಾಲಿಡಿಟಿ ಇರುತ್ತೆ. ಇದರ ಕೋರ್ಸ್ ಫೀಸ್ ಸ್ಟ್ರಕ್ಚರ್ ಎಲ್ಲ ಇಲ್ಲಿ ನಾವು ಹಾಕಿದ್ದೀವಿ. ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ರಿಜಿಸ್ಟ್ರೇಷನ್ಗೆ. ಹಾಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತಂದರೆ, ಜಿಯೋಗ್ರಫಿ ಆಪ್ಷನಲ್ ವರ್ಕ್ಶಾಪನ್ನು ಮಾಡ್ತಾ ಇದ್ದೀವಿ. ಆಗಸ್ಟ್ 9ನೇ ತಾರೀಕು ಸಂಜೆ 4 ಗಂಟೆಗೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲೇ. ಆಸಕ್ತರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನು ಕೊಟ್ಟಿದೆ, ಅದರಲ್ಲಿ ರಿಜಿಸ್ಟರ್ ಆಗ್ಬೋದು. ಇಲ್ಲ ಅಂತಂದರೆ ಈ ಒಂದು ನಂಬರ್ಗಳಿಗೆ ಕಾಲ್ ಮಾಡಿ ಫರ್ದರ್ ಇನ್ಫಾರ್ಮೇಷನ್ನ ಕೂಡ ತೊಗೋಬೋದು. ಈಗ ನಮ್ಮ ಆರ್ಟಿಕಲ್ಸ್ಗೆ ಹೋಗೋಣ. 122 ಡೆಡ್ ಆ್ಯಸ್ ಲ್ಯಾಂಡ್ಸ್ಲೈಡ್ಸ್ ಫ್ಲ್ಯಾಟನ್ ವಾಯನಾಡ್ ವಿಲೇಜಸ್. ಈಗ ಮಾನ್ಸೂನ್ ಏನಿದೆ ಅದು ಹೆಚ್ಚಾಗಿರೋದ್ರಿಂದ ನಾವು ಕರ್ನಾಟಕದಲ್ಲೂ ಕೂಡ ನೋಡಿದ್ವಿ, ಉತ್ತರ ಕನ್ನಡದಲ್ಲಿ ಎಷ್ಟು ಲ್ಯಾಂಡ್ಸ್ಲೈಡ್ಸ್ ಆಯಿತು ಅಂತ. ಇದೇ ರೀತಿಯಾಗಿ ನಿನ್ನೆ ವಾಯನಾಡಲ್ಲಿ ಕೂಡ ಲ್ಯಾಂಡ್ಸ್ಲೈಡ್ ಆಗಿ 122 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ನಮಗೆ ಈ ಟಾಪಿಕ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಲ್ಲಿ ಲ್ಯಾಂಡ್ಸ್ಲೈಡ್ಸ್ ಅಂತ ಏನಿದೆ ಇದು ನಮ್ಮ GS3 ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಒಂದು ಟಾಪಿಕ್ ಆಗಿರೋದ್ರಿಂದ ಈ ಟಾಪಿಕ್ ನಮಗೆ ಇಂಪಾರ್ಟೆಂಟ್, ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನಾವಿಲ್ಲಿ ಏನು ನೋಡಬೇಕಾಗುತ್ತೆ ಅಂದರೆ, ಮುಖ್ಯವಾಗಿ ಲ್ಯಾಂಡ್ಸ್ಲೈಡ್ಗೆ ಏನು ಕಾರಣಗಳು, ಮೂಲಭೂತ ಕಾರಣಗಳೇನು, ಹಾಗೆಯೇ ಲ್ಯಾಂಡ್ಸ್ಲೈಡ್ನ ಎಫೆಕ್ಟ್ಗಳೇನು ಅಂತ ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಮೊದಲಿಗೆ ಕಾಸಸನ್ನು ನೋಡೋಣ, ಅಂದರೆ ಕಾರಣಗಳನ್ನು. ಈ ಕಾರಣಗಳನ್ನು ನಾವು 2 ರೀತಿಯಾಗಿ ಡಿವೈಡ್ ಮಾಡ್ಬೋದು. ಒಂದು ನ್ಯಾಚುರಲ್ ಕಾರಣಗಳು, ಇನ್ನೊಂದು ಹ್ಯೂಮನ್ ಮೇಡ್, ಅಂದರೆ ಮಾನವ ನಿರ್ಮಿತವಾದ ಕಾರಣಗಳಿರ್ಬೋದು. ಈಗ ನ್ಯಾಚುರಲ್ ಕಾಸಸ್ ಅಂತ ಹೋದರೆ ನಾವು ಅದರಲ್ಲಿ ಕ್ಲೈಮೇಟ್ ಇರ್ಬೋದು. ಅಂದರೆ ಈಗ ಕ್ಲೈಮೇಟ್ ಅಂದರೆ ಏನು, ಒಂದು ಪ್ರದೇಶದಲ್ಲಿ ಸುಮಾರು 10-12 ವರ್ಷ ಒಂದೇ ರೀತಿಯ ವೆದರ್ ಇದ್ದರೆ ಅದನ್ನು ನಾವು ಕ್ಲೈಮೇಟ್ ಅಂತ ಕರಿತೀವಿ. ವೆದರ್ ಅಂದರೆ ಡೇ ಟು ಡೇ ಚೇಂಜಸ್ ಏನಾಗುತ್ತೆ ಅದನ್ನು ನಾವು ವೆದರ್ ಅಂತ ಕರಿತೀವಿ. ಸೊ ಕ್ಲೈಮೇಟಿಂದ ಇರ್ಬೋದು, ಇಲ್ಲ ವೆದರಿಂದ ಇರ್ಬೋದು, ಇಲ್ಲ ಭೂಕಂಪದಿಂದ ಇರ್ಬೋದು, ಇಲ್ಲ ಎರೋಷನ್ ಆಗೋದ್ರಿಂದ ಇರ್ಬೋದು, ಇಲ್ಲ ವಾಲ್ಕೆನೋಯಿಂದ ಇರ್ಬೋದು. ಈ ತರಹದ ಕಾರಣಗಳು ನ್ಯಾಚುರಲ್ ಕಾಸಸ್ ಆಗುತ್ತೆ. ಅಂದರೆ ಪರಿಸರದಲ್ಲಿ ಆಗುವ ಬದಲಾವಣೆಗಳಿಂದ ಲ್ಯಾಂಡ್ಸ್ಲೈಡ್ ಆಗಿದ್ರೆ ಅದನ್ನು ನ್ಯಾಚುರಲ್ ಕಾಸಸ್ಸಿಂದ ಆಗಿರೋ ಲ್ಯಾಂಡ್ಸ್ಲೈಡ್ ಅಂತ ನಾವು ಕರಿತೀವಿ. ಹ್ಯೂಮನ್ ಕಾಸಸ್ ಏನು ಬರುತ್ತೆ ಅಂತ ಅಂದರೆ, ಈಗ ನಮಗೆ ಗೊತ್ತು ಕೇರಳ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಗಿದೆ. ಸೊ ಟೂರಿಸ್ಟ್ ಡೆಸ್ಟಿನೇಷನ್ ಅಂದಿದ ತಕ್ಷಣ ನಾವಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಈಗ ಹಿಲ್ ಸ್ಲೋಪ್ಸಲ್ಲಿ ಎಸ್ಟೇಟ್ಗಳ ನಿರ್ಮಾಣ ಇರ್ಬೋದು, ರೆಸಾರ್ಟ್ಗಳ ನಿರ್ಮಾಣ ಇರ್ಬೋದು, ಇಲ್ಲ ಮತ್ತೊಂದು ಈ ಸ್ಕೈವೇ ರೋಪ್ ಏನು ಮಾಡ್ತೀವಿ ಅವುಗಳಿರ್ಬೋದು. ಈ ತರಹದ ಒಂದು ಏನು ಡೆವಲಪ್ಮೆಂಟ್ ಮಾಡ್ತೀವಿ ಅದರಿಂದ ಕೂಡ ಲ್ಯಾಂಡ್ಸ್ಲೈಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮೈನಿಂಗ್, ಗಣಿಗಾರಿಕೆ ಏನು ಮಾಡ್ತೀವಿ ಅದರಿಂದ ಕೂಡ ಲ್ಯಾಂಡ್ಸ್ಲೈಡ್ಸ್ ಆಗುತ್ತೆ. ಮತ್ತು ಏನು ನಾವು ಕಾಡು ಪ್ರದೇಶಗಳನ್ನು ಕಡಿದು ಡೆವಲಪ್ ಮಾಡ್ತೀವಿ ಅದು ಕೂಡ, ಅಂದರೆ ಈ ಡಿಫಾರೆಸ್ಟೇಷನ್ ಏನು ಮಾಡ್ತೀವಿ ಅದರಿಂದ ಕೂಡ ಆಗುತ್ತೆ. ಈ ಎಲ್ಲ ರೀಸನ್ಗಳು ಹ್ಯೂಮನ್ ಕಾಸಸ್ ಆಗಿದೆ. ಈಗ ಇಲ್ಲಿ ವಾಯನಾಡಲ್ಲಿ ಆಗಿರೋದು ನ್ಯಾಚುರಲ್ ಕಾಸಸ್ಸು ಇದೆ, ಹ್ಯೂಮನ್ ಕಾಸಸ್ಸು ಇದೆ, 2 ಮಿಕ್ಸ್ಡ್ ಇದೆ. ನ್ಯಾಚುರಲ್ ಕಾಸಸ್ ಏನು ಅಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಿರೋದ್ರಿಂದ ಈ ಒಂದು ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ ಹೇಳ್ಬೋದು. 2ನೇ ಕಾರಣ ಏನು ಅಂತಂದರೆ, ಅಲ್ಲಿ ಇಲ್ಲಾಜಿಕಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಿರೋದು. ಅಂದರೆ ಅಲ್ಲಿನ
ಒಂದು ಲ್ಯಾಂಡ್ಸ್ಕೇಪನ್ನು ಕರೆಕ್ಟಾಗಿ ಅರಿಯದೆ ಇಷ್ಟ ಬಂದಂತೆ ಡೆವಲಪ್ಮೆಂಟನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಈಗ ರೆಸಾರ್ಟನ್ನು ಕಟ್ಟಿರೋದಿರ್ಬೋದು, ಇಲ್ಲ ಡಿಫಾರೆಸ್ಟೇಷನ್ ಇರ್ಬೋದು, ಈ ಥರದ ಒಂದು ಕಾರ್ಯಗಳನ್ನು ಮಾಡಿರೋದ್ರಿಂದ ಈ ಒಂದು ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ನಮಗೆಲ್ಲ ಗೊತ್ತಿದೆ ಕಸ್ತೂರಿ ರಂಗನ್ ರಿಪೋರ್ಟ್ ಇದೆ. ಇದು ವೆಸ್ಟರ್ನ್ ಘಾಟ್ಸಲ್ಲಿ ಯಾವ ರೀತಿಯಾದ ಒಂದು ಕೆಲಸಗಳನ್ನು ಅಲೌ ಮಾಡ್ಬೋದು, ಯಾವ ರೀತಿಯಾದ ಕೆಲಸಗಳನ್ನು ಅಲೌ ಮಾಡಬಾರ್ದು, ಹಾಗೆಯೇ ವೆಸ್ಟರ್ನ್ ಘಾಟ್ಸನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನು ಸ್ಟೆಪ್ಸನ್ನು ತೊಗೋಬೇಕು ಅಂತ ಅದ್ರ ಬಗ್ಗೆ ಈ ಕಸ್ತೂರಿ ರಂಗನ್ ರಿಪೋರ್ಟ್ ಮಾತಾಡಿದೆ. ಹಾಗಾಗಿ ಇದರ ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯ ಆಗುತ್ತೆ ಅಂತ ನಾವು ಇಲ್ಲಿ ಕೂಡ ಹೇಳ್ಬೋದು. ನೀವು ಒಂದು ಸರ್ತಿ ಈ ಕಸ್ತೂರಿ ರಂಗನ್ ರಿಪೋರ್ಟಲ್ಲಿ ಏನು ಹೇಳಿದೆ ಅನ್ನೋದನ್ನು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಈಗ ಎಫೆಕ್ಟ್ಸ್ ಏನಾಗುತ್ತೆ, ಈ ಲ್ಯಾಂಡ್ಸ್ಲೈಡ್ ಇವಾಗ ಆಗೋಗಿದೆ ವಾಯನಾಡಲ್ಲಿ. ಸೊ ಅದರ ಎಫೆಕ್ಟ್ಸ್ ಏನು ಅಂತ ನಾವು ನೋಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಿರೋಗೆ ಅಲ್ಲಿ ಎಲ್ಲ ಡೆಮಾಲಿಷ್ ಆಗಿದೆ. ಸೊ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಅಂದರೆ ಮನೆ ಮತ್ತು ಪ್ರಾಣಗಳಿಗೆ ಹಾನಿಯಾಗಿದೆ. ಇದರ ಜೊತೆಗೆ ರೋಡ್ಗಳು ಬಂದಾಗಿರುತ್ತವೆ, ಮತ್ತು ರೈಲ್ವೆ ಲೈನ್ಗಳು ಬಂದಾಗಿರ್ತವೆ. ಮತ್ತು ಈ ರಿವರ್ ವಾಟರ್ ಏನಿರುತ್ತೆ, ಈಗ ರಿವರ್ ಇಲ್ಲಿ ಹರಿತಾ ಇದೆ, ಇಲ್ಲಿ ಬೆಟ್ಟ ಕುಸಿದು ಇಲ್ಲಿ ಬಿದ್ದಿದೆ ಅಂತಂದರೆ ಇದು ಬ್ಲಾಕ್ ಆಗುತ್ತೆ ಈ ಏರಿಯಾ. ಸೊ ಆವಾಗ ರಿವರ್ ಹಿಂಗೆ ಡೈವರ್ಟ್ ಆಗಬೇಕಾಗುತ್ತೆ. ಸೊ ರಿವರ್ ಡೈವರ್ಷನ್ ಕೂಡ ಇದೊಂದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಂತ ನಾವು ಹೇಳ್ಬೋದು. ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದರೆ ಲ್ಯಾಂಡ್ಸ್ಕೇಪ್ ಚೇಂಜಸ್ ಆಗುತ್ತೆ, ಪರ್ಮನೆಂಟಾಗಿ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ. ಅಂದರೆ ಈಗ ಮೊದಲಿಗೆ ಇಲ್ಲಿ ಈ ಥರ ಇತ್ತು ಅಂತಂದರೆ ಇಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತಂದರೆ ಇದು ಫಿಲ್ ಆಗಿ ನೆಕ್ಸ್ಟ್ ಹಿಂಗಾಗುತ್ತೆ. ಅಂದರೆ ಲ್ಯಾಂಡ್ಸ್ಕೇಪೇ ಚೇಂಜ್ ಆಗೋ ಒಂದು ಚಾನ್ಸಸ್ ಇದೆ ಪರ್ಮನೆಂಟಾಗಿ. ಇದರ ಜೊತೆಗೆ ಈ ಅಗ್ರಿಕಲ್ಚರಲ್ ಲ್ಯಾಂಡ್, ಅಂದರೆ ಕಲ್ಟಿವೇಬಲ್ ಲ್ಯಾಂಡ್ ಏನಿರುತ್ತೆ, ವ್ಯವಸಾಯಕ್ಕೆ ತಕ್ಕಂತಹ ಭೂಮಿ ಏನಿರುತ್ತೆ, ಅದನ್ನು ನಾವು ಕಳ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇದೆ ಇದರಲ್ಲಿ. ಇದಾದಮೇಲೆ ಪಾಪ್ಯುಲೇಷನ್, ಏನು ಜನಸಂಖ್ಯೆ ಇರುತ್ತೆ ಅಲ್ಲಿನ ಜನಸಂಖ್ಯೆ, ಅಂದರೆ ಈಗ ಈ ಏರಿಯಾಲಿ ಮನೆಗಳಿದ್ವು ಅಂತ ಅಂದರೆ ಈಗ ಅಲ್ಲಿನ ಜನರನ್ನು ಮತ್ತೊಂದೆಡೆಗೆ ರಿಹ್ಯಾಬಿಲಿಟೇಟ್ ಮಾಡಬೇಕಾಗುತ್ತೆ. ಸೊ ಅದು ಒಂದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ. ಈ ಥರದ ಒಂದು ಇಂಪ್ಯಾಕ್ಟ್ಗಳನ್ನು ನಾವು ನೋಡ್ಬೋದು. ಹಾಗಾಗಿ ಈ ಲ್ಯಾಂಡ್ಸ್ಲೈಡ್ಸ್ಗಳು ಏನಿದೆ ಇವುಗಳನ್ನು ಹೇಗೆ ತಡೆಗಟ್ಬೋದು ಮತ್ತು ಏನಿದ್ರೆ ಎಫೆಕ್ಟು, ಇದರ ಕಾಸಸ್ಸು, ಇವುಗಳನ್ನು ನಾವು ಸ್ವಲ್ಪ ಹೆಚ್ಚಿನವಾಗಿ ಗಮನ ಹರಿಸಿ ಓದಬೇಕಾಗುತ್ತೆ ನಮ್ಮ GSC ಪೇಪರ್ಗೆ. ಮುಂದಿನ ಆರ್ಟಿಕಲ್ ನೋಡೋಣ. ಆಪ್ಷನ್ ಆರ್ ಸ್ಟ್ರಾಟಜಿಮ್, ಕೋರ್ಟ್ ಶುಡ್ ಲಿಮಿಟ್ ಗವರ್ನರ್ಸ್ ಪವರ್ ಟು ರೆಫರ್ ಬಿಲ್ಸ್ ಟು ಪ್ರೆಸಿಡೆಂಟ್ ವಿತೌಟ್ ಕಾಸ್. ನಾವು 2-3 ದಿನದ ಹಿಂದೆ ನೋಡಿದ್ವಿ, ಕೇರಳ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಹತ್ರ ಹೋಗಿದೆ. ಏನಂತ ಅಂದರೆ ಗವರ್ನರ್ ಇಷ್ಟು ದಿನ ಅಂದರೆ ಸುಮಾರು 2 ವರ್ಷ ಬಿಲ್ಲನ್ನು ವಿತ್ಹೋಲ್ಡ್ ಮಾಡಿದ ನಂತರ ಈಗ ಪ್ರೆಸಿಡೆಂಟ್ಗೆ ರೆಫರ್ ಮಾಡಿದ್ದಾರೆ. ಸೊ ಏನಾಗ್ತಾಯಿದೆ ಅಂದರೆ ಇದು ಬರೀ ಕೇರಳದ ಸಮಸ್ಯೆ ಅಲ್ಲ, ಈ ಹಿಂದೆ ಪಂಜಾಬಲ್ಲಿ ಕೂಡ ಆಗಿತ್ತು, ವೆಸ್ಟ್ ಬೆಂಗಾಲ ಕೂಡ ಇದಕ್ಕೆ ರಿಲೇಟಾಗಿ ಒಂದು ಕೇಸನ್ನು ದರ್ಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇದೆ. ಇದರ ಜೊತೆಗೆ ಕೇರಳ ಕೂಡ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದನ್ನ ನಾವು ನೋಡ್ಬೋದು. ಈ ಹಿಂದೆ ಪಂಜಾಬ್ ಕೇಸ್ ದರ್ಜ್ ಮಾಡಿದ್ದಾಗ ಏನಾಗಿತ್ತು ಅಂತ ಅಂದರೆ ಗವರ್ನರ್ಗೆ ಯಾವುದೇ ರೀತಿಯ ವೆಟೋ ಪವರ್ ಇಲ್ಲ ಬಿಲ್ಲಲ್ಲಿ ಅಂತ ಹೇಳಿದರು. ವೆಟೋ ಅಂದರೆ ಏನು ಅಂದರೆ ಅವ್ರು ಅದನ್ನು ಆಬ್ಸಲ್ಯೂಟಾಗಿ ವಿತ್ಹೋಲ್ಡ್ ಮಾಡೋದಕ್ಕೂ ಆಗಲ್ಲ, ಇಲ್ಲ ಅಂತಂದರೆ ವಾಪಸ್ ರಿಟರ್ನ್ ಮಾಡೋಕ್ಕಾಗಲ್ಲ. ಈ ಥರದ ಒಂದು ವೆಟೋಗಳೇನಿದ್ದಾವೆ, 4 ರೀತಿಯಾದ ಒಂದು ಆಬ್ಸಲ್ಯೂಟ್ ವೆಟೋ, ಒಂದು ಪಾಕೆಟ್ ವೆಟೋ, ಈ ಥರದ ವೆಟೋಗಳೇನಿವೆ, ಈ ಪವರು ಪ್ರೆಸಿಡೆಂಟಿಗಿದೆ ಬಟ್ ಗವರ್ನರ್ಗೆ ಇಲ್ಲ ಅಂತ ಕೋರ್ಟ್ ಹೇಳಿತ್ತು ಮೊದಲನೇದಾಗಿ. ಎರಡನೇದಾಗಿ ಏನು ಹೇಳಿತ್ತು ಅಂದರೆ ಈಗ ಗವರ್ನರ್ ಒಂದು ಬಿಲ್ಲನ್ನು ರಿಟರ್ನ್ ಮಾಡಿದ್ದಾರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಾದರೂ ಚೇಂಜ್ ಮಾಡದಿರಲಿ ಮತ್ತೆ ಬಿಲ್ಲನ್ನು ಪಾಸ್ ಮಾಡಿದರೆ ಈ ಗವರ್ನರ್ ಏನಿದ್ದಾರೆ ದೇ ಹ್ಯಾವ್ ಟು ಗಿವ್ ಅಸೆಂಟ್ ಅಂತ ಹೇಳಿದರು. ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಅಸೆಂಟ್ ಕೊಡ್ದಿರ ವಿತ್ಹೋಲ್ಡ್ ಮಾಡೋದಾಗಲಿ ಇಲ್ಲ ಮತ್ತೆ ರಿಟರ್ನ್ ಮಾಡೋದಾಗಲಿ ಮಾಡೋ ಒಂದು ಅವಕಾಶಗಳಿರಲಿಲ್ಲ. ಅವರು ಈ ಮತ್ತೆ ಏನಾದ್ರು ಬಿಲ್ ಪಾಸ್ ಆಗಿದ್ರೆ ಅದಕ್ಕೆ ಸಹಿ ಹಾಕಲೇಬೇಕಾಗಿತ್ತು ಅಂತ ಅಂದ್ಬಿಟ್ಟು ಪಂಜಾಬ್ ಹೇಳಿದೆ. ಹಾಗಾದರೆ ಈಗ ಏನಾಗ್ತಾ ಇದೆ, ಕೇರಳದ ಬಿಲ್ಲಲ್ಲಿ ಏನಕ್ಕೆ ಇವಾಗ 2 ವರ್ಷ ಸುಮ್ಮನೆ ಇದ್ದು 2 ವರ್ಷ ನಂತರ ಪ್ರೆಸಿಡೆಂಟ್ಗೆ ಏನಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ವಿಚಾರಿಸಬೇಕು. ಹಾಗಾದರೆ ಈ ಆರ್ಟಿಕಲಲ್ಲಿ ಏನು ಹೇಳ್ತಾರೆ ಅಂದರೆ ಈ ಥರದ ಒಂದು ಗವರ್ನರ್ ಏನು ಆ್ಯಕ್ಷನ್ ತಗೋತಾ ಇದ್ದಾರೆ ಇದು ನಮ್ಮ ಫೆಡರಲಿಸಮ್ಗೆ ಒಂದು ಕುತ್ತು ತರುವಂತಹ ಕಾರ್ಯ ಆಗಿದೆ ಅಂತ. ಯಾಕೆಂದರೆ ಇಲ್ಲಿ ಸ್ಟೇಟ್ ಅಟಾನಮಿ ಏನಿರುತ್ತೆ, ಅಂದರೆ ಸ್ಟೇಟ್ಸ್ ಇವಾಗ ಏನು ಲೆಜಿಸ್ಲೇಚರ್ ಪವರ್ ಇರುತ್ತೆ ಸ್ಟೇಟ್ಸ್ಗೆ, ಅದು ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಈಗ ಪ್ರತಿಯೊಂದಕ್ಕೂ ಅವರು ಈಗ ಬಿಲ್ಲನ್ನು ಪ್ರೆಸಿಡೆಂಟಿಗೆ ರಿಸರ್ವ್ ಮಾಡೋದು ಅಂದರೆ ಪ್ರೆಸಿಡೆಂಟ್ ಯಾವ ರೀತಿ ಆ್ಯಕ್ಟ್ ಮಾಡೋದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರೆ ಅವರ ಅಡ್ವೈಸ್ ಮೇಲೆ ಪ್ರೆಸಿಡೆಂಟ್ ಆ್ಯಕ್ಟ್ ಮಾಡೋದು. ಸೊ ಆಗ ಇದು ಇಂಡೈರೆಕ್ಟಾಗಿ ಸ್ಟೇಟ್ನ ಕಂಟ್ರೋಲ್ ಮಾಡ್ತಾ ಇರೋದಾಗತ್ತೆ. ಇದು ನಮ್ಮ ಫೆಡರಲಿಸಮ್ಗೆ ಕುತ್ತಾಗಿದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾಗಿ ಈಗ
ಸುಪ್ರೀಂ ಕೋರ್ಟ್ ಏನು ನೋಡಬೇಕು ಅಂದರೆ ಈ ಆ್ಯಕ್ಷನ್ ಏನು ಗವರ್ನರ್ ಮಾಡ್ತಾ ಇದ್ದಾರೆ ಅಂದರೆ ಏನು ಪ್ರೆಸಿಡೆಂಟ್ಗೆ ಬಿಲ್ಲನ್ನು ಕೊಡ್ತಾ ಇದ್ದಾರೆ ಇದು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡಾ, ಮತ್ತು ಏನು ಆ ಪೀರಿಯಡ್ ಇದೆ ಅಂದರೆ ಇಂತಿಷ್ಟೇ ದಿನದಲ್ಲಿ ವಾಪಸ್ ಕೊಡಬೇಕು ಅಂದರೆ ವಾಪಸ್ ಸಹಿ ಮಾಡಬೇಕು, ಇಲ್ಲ ಏನಾದ್ರು ಒಂದು ಡಿಸಿಷನ್ ತೊಗೊಬೇಕು, ಆ ಥರದ ಯಾವುದೇ ಒಂದು ಟೈಮ್ ಲಿಮಿಟ್ ಕೂಡ ಇಲ್ಲ ಪ್ರೆಸಿಡೆಂಟ್ಗೆ ಆಗಲಿ ಗವರ್ನರ್ಗೆ ಆಗಲಿ. ಹಾಗಾಗಿ ಇದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಮತ್ತಷ್ಟು ಕೋರ್ಟ್ ಚರ್ಚಿಸಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಅ ಲೈಸೆನ್ಸ್ ರಾಜ್ ಫಾರ್ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್. ಕೊರೋನಾ ಬಂದಾಗಿಂದ ನಮಗೆಲ್ಲ ಗೊತ್ತು, ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಇವರ ಒಂದು ಇನ್ಫ್ಲೂಯೆನ್ಸ್ ಜನರ ಮೇಲೆ ಬಹಳನೇ ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇಲ್ಲೆಲ್ಲರೂ ಎಲ್ಲ ಕಡೆಯೂ ಈ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಹಾಗಾಗಿ ಸರ್ಕಾರ ಏನು ಮಾಡ್ತು ಅಂತ ಅಂದರೆ ಈ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಇವರನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ 2023ರಲ್ಲಿ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಅಂತ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಈ ಬಿಲ್ ಏನಾದರೂ ಪಾಸ್ ಆಗಿದ್ದರೆ ಈ ಡಿಜಿಟಲ್ ಕಂಟೆಂಟರ್ಸ್ ಅಂದರೆ ಇವಾಗ ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಇಲ್ಲ ಫೇಸ್ಬುಕ್ಕಲ್ಲಿರ್ಬೋದು, ಈ ಏನು ಡಿಜಿಟಲ್ ಕಂಟೆಂಟರ್ಸ್ ಇದ್ದಾರೆ ಇವರು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗಲ್ಲಿ ರಿಜಿಸ್ಟರ್ ಆಗಬೇಕಾಗ್ತಾ ಇತ್ತು. ಎಲೆಕ್ಷನ್ಗಳು ಇದ್ದಿದ್ದರಿಂದ ಈ ಬಿಲ್ ಏನಿದೆ ಇದನ್ನು ಸೈಲೆಂಟ್ ಅಂದರೆ ಅದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದರು. ಆದರೆ ಏನಾಯಿತು ಅಂತಂದರೆ ಈ ಎಲೆಕ್ಷನ್ ಪ್ರೆಡಿಕ್ಷನ್ ಏನು ನಡೆಯುತ್ತೆ, ಈ ಇನ್ಫ್ಲೂಯೆನ್ಸರ್ಸ್ ಕೂಡ ಈ ಎಲೆಕ್ಷನ್ ಪ್ರೆಡಿಕ್ಷನ್ ಮಾಡಿದ್ರು. ಸೊ ಇದು ಕೂಡ ಎಲೆಕ್ಷನ್ ಪೋಲ್ ಸರ್ವೆ ಏನಿದೆ ಅದನ್ನು ಅಫೆಕ್ಟ್ ಮಾಡಿತ್ತು ಅನ್ನೋ ಕಾರಣಕ್ಕೆ ಈಗ ಮತ್ತೆ ಬ್ರಾಡ್ಕಾಸ್ಟಿಂಗ್ ಬಿಲ್ 2024 ತರಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ ಕೇಂದ್ರ ಸರ್ಕಾರ. ಈ ಹೊಸ ಬಿಲ್ಲಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಅಂತಂದರೆ, ಮೊದಲಿಗೆ ಈ ಬಿಲ್ ಏನು ಹೇಳ್ತಾ ಇದೆ ಅಂತಂದರೆ, ಈಗ ಇಂಡಿವಿಜುವಲ್ ಕಮೆಂಟೇಟರ್ಸ್ ಇರ್ತಾರೆ, ಅಂದರೆ ಕೆಲವರು ಬರೀ ಏನೋ ಒಂದು ಆ್ಯಕ್ಟ್ ಆಗ್ತಾಯಿದೆ ಅಂದರೆ ಅದ್ರ ಮೇಲೆ ಕಾಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆನ್ಲೈನ್ ಡಿಜಿಟಲ್ ಮೀಡಿಯಲ್ಲಿ, ಅವ್ರನ್ನ ಡಿಜಿಟಲ್ ನ್ಯೂಸ್ ಬ್ರಾಡ್ಕಾಸ್ಟರ್ಸ್ ಅಂತ, ಮತ್ತು ಈ ಕಂಟೆಂಟ್ ಕ್ರಿಯೇಟರ್ಸ್ ಏನಿರ್ತಾರೆ ಅವ್ರನ್ನ OTT ಬ್ರಾಡ್ಕಾಸ್ಟರ್ಸ್ ಅಂತ ಈ ಒಂದು ಬಿಲ್ಲು ಲೇಬಲ್ ಮಾಡ್ತಾ ಇದೆ. ಇದರ ಜೊತೆಗೆ ಅಡಿಷ್ನಲ್ ಕಾಂಪ್ಲೈನ್ಸಸ್ನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾಯಿದೆ, ಮತ್ತು ನ್ಯೂ ಸೇಫ್ ಹಾರ್ಬರ್ ರೆಜಿಮನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇದರ ಜೊತೆಗೆ ಏನು ಹೇಳ್ತಾ ಇದೆ ಅಂದರೆ IT ರೂಲ್ಸ್ 2021 ಮೂಲಕ ಈ ಒಂದು IT ರೂಲ್ಸ್ 2021 ಮತ್ತು ಈ ಬಿಲ್ ಏನಿದೆ ಎರಡನ್ನೂ ಸೇರಿ ಒಂದು ಸೆನ್ಸರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಕೂಡ ಹೇಳ್ತಾಯಿದೆ. ಅಂದರೆ ಈಗ ಇದು ಆ್ಯಕ್ಚುಲಾಗಿ ಇವ್ರು ತಂದಿದ್ದು ಎಲೆಕ್ಷನ್ ಅಂದರೆ ಪೊಲಿಟಿಕಲ್ ಇದಕ್ಕೆ ಏನಾದರೂ ಅಫೆಕ್ಟ್ ಆಗ್ತಾ ಇದೆಯಾ ಅನ್ನೋ ಒಂದು ಕಾರಣದಕ್ಕೆ. ಆದರೆ ಈಗ ಎಷ್ಟೊಂದು ಜನ ಕಂಟೆಂಟರ್ಸ್ ಇವಾಗ ಫುಡ್ ಬ್ಲಾಗರ್ಸ್ ಇರ್ತಾರೆ, ಇವ್ರಿಗೂ ಕೂಡ ಈ ಸೆನ್ಸರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಅಂತ ಈ ಬಿಲ್ ಹೇಳ್ತಾ ಇದೆ. ಮತ್ತು ಈ ಡಿಸಿಷನ್ ಮೇಕಿಂಗ್ ಏನಿದೆ ಸೆನ್ಸರ್ಶಿಪ್ ಇದ್ರ ಮೇಲೆ ಸೆನ್ಸರ್ ಮಾಡಬೇಕು ಅನ್ನೋ, ಈಗ ಒಂದು ಬ್ರಾಡ್ಕಾಸ್ಟರ್ನ ಅಥವಾ ಒಂದು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ನ ಸೆನ್ಸರ್ ಮಾಡಬೇಕು ಅಂತ ಏನು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಇದೆ ಆ ಪ್ರಾಸೆಸ್ ಕೂಡ ಕಂಬರ್ಸಿವ್ ಆಗಿದೆ. ಅಂದರೆ ತುಂಬ ಒಂದು ರೆಗ್ಯುಲೇಷನ್ಸ್ ಇದೆ ಮತ್ತು ರಿಜಿಸ್ಟ್ರೇಷನ್ಸು ಇದೆಲ್ಲನೂ ಒಂಥರ ಕಾಂಪ್ಲೆಕ್ಸ್ ಆಗಿದೆ. ಸೊ ಈ ಬಿಲ್ ಏನು ಮಾಡ್ತಾ ಇದೆ ಅಂತಂದರೆ ಲೈಸೆನ್ಸ್ ರಾಜನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಥರ ಹೆಚ್ಚಿನದಾಗಿ ರೂಲ್ಸ್ ರೆಗ್ಯುಲೇಷನ್ಸ್ನ ಅಪ್ಲೈ ಮಾಡಿದ್ರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ ಇವು ರೆಡ್ಯೂಸ್ ಆಗ್ತಾರೆ. ಈಗ ಇದರಿಂದ ಕೂಡ ಎಕಾನಮಿ ಬೆಳೀತಾ ಇದೆ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಡಿಜಿಟಲ್ ಕಂಟೆಂಟೇ ಈಗ ಸದ್ಯದ ವರ್ಲ್ಡಲ್ಲಿ ಟ್ರೆಂಡಿಂಗ್ ಆಗಿರೋದು. ಸೊ ಅದರಲ್ಲಿ ಲೈಸೆನ್ಸ್ ರಾಜ್ ಏನಾದರೂ ಎಸ್ಟಾಬ್ಲಿಷ್ ಆದರೆ ಮತ್ತು ಅದು ಕೂಡ ನಮ್ಮ ಎಕಾನಮಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಬಿಲ್ ಏನಿದೆ ಇದನ್ನು ಇನ್ನೊಂದು ಸತಿ ರಿವಿಸಿಟ್ ಮಾಡಬೇಕು. ಈ ಸೆನ್ಸರ್ಶಿಪ್ ಪ್ರಾವಿಷನ್ ಏನಿದೆ ಅದನ್ನು ಸರಿಯಾಗಿ ಆಲೋಚಿಸಿ ತದನಂತರ ಜಾರಿಗೆ ತರಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಅ ಕೇಸ್ ಫಾರ್ ಅ ಲೀಗಲ್ ಅಡ್ವೈಸರಿ ಕೌನ್ಸಿಲ್. ನಮಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಲೆಜಿಸ್ಲೇಟಿವ್ ಪ್ರಾಸೆಸ್ ಅಂದರೆ ಎಷ್ಟೊಂದು ಬಿಲ್ಸ್ ಏನಿದೆ ಈ ಬಿಲ್ಸ್ನ ಬೆಲೆ ಸುಪ್ರೀಂ ಕೋರ್ಟ್ ರೂಲಿಂಗ್ಸನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಬಿಲ್ಸ್ಗಳು ಹೆಚ್ಚಿನದಾಗಿ ಹೆಚ್ಚಾಗ್ತವೆ ಈ ನಡುವೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಆಗಿ ಎಲೆಕ್ಟೋರಲ್ ಬಾಂಡ್ಸ್ ಇರ್ಬೋದು, ಇಲ್ಲ ಆಧಾರ್ದು ಇರ್ಬೋದು, ಇಲ್ಲ ಅಂತಂದರೆ ಭಾರತೀಯ ನ್ಯಾಯ ಸಂಹಿತ ಅಲ್ಲಿ ಏನು ಹಿಟ್ ಆ್ಯಂಡ್ ರನ್ ಕೇಸ್ ಬಗ್ಗೆ ಆಯಿತು. ಈ ಥರದ ಒಂದು ಲೀಗಲ್ ಕೇಸಸ್ ಏನಿದೆ ಇದು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಪ್ರೆಸಿಡೆಂಟ್ಗೆ ಹೇಗೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಇದೆ ಅದೇ ಥರ ಒಂದು ಲೀಗಲ್ ಅಡ್ವೈಸರಿ ಕೌನ್ಸಿಲ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಲಾ ಕಮಿಷನ್ ಆಫ್ ಇಂಡಿಯಾ ಇದೆ ಅಂತ. ಬಟ್ ಲಾ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂತ ಅಂದರೆ ಅದು ಈಗ ಆಲ್ರೆಡಿ ಇರೋ ಲಾಗಳನ್ನು ಹೇಗೆ ಚೇಂಜ್ ಮಾಡ್ಬೋದು, ಇಲ್ಲ ಅಂತಂದರೆ ಏನು ಪ್ರಾವಿಷನ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು ಇವುಗಳ ಬಗ್ಗೆ ಹೇಳುತ್ತೆ. ಅಂದರೆ ಈ ಲಾ ಕಮಿಷನ್ ಆಫ್ ಇಂಡಿಯಾ ಏನಿದೆ
ದಿಸ್ ಟಾಕ್ಸ್ ಅಬೌಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಲಾಸ್, ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಲಾಸ್ ಬಗ್ಗೆ ಇದು ಮಾತಾಡುತ್ತೆ. ಅದೇ ಲೀಗಲ್ ಅಡ್ವೈಸರಿ ಕೌನ್ಸಿಲ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಈಗ ಯಾವುದೇ ಒಂದು ಲಾನ ಜಾರಿಗೆ ತರೋದಕ್ಕೆ ಮುಂಚೆನೇ ಅದರ ಆಗು ಹೋಗುಗಳನ್ನು ಮೊದಲೇ ಚರ್ಚಿಸಿ ತದನಂತರ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ. ಅಂದರೆ ಈಗ ಉದಾಹರಣೆಗೆ ತೊಗೊಳ್ಳೋಣ, ಈ ಆಧಾರ್ ಬಿಲ್ಲನ್ನು ಈಗ ಲಾ ಕಮಿಷನ್ ಇದರಲ್ಲಿ ಮಿಸ್ಟೇಕ್ಸ್ ಇದೆ ಅಂತ ಹೇಳ್ಬೋದು ಅಷ್ಟೇ, ಅಂದರೆ ಇದನ್ನು ಚೇಂಜ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಅದೇ ಈಗ ಲೀಗಲ್ ಅಡ್ವೈಸರಿ ಕೌನ್ಸಿಲ್ ಅಂದರೆ ಮೊದಲೇ ಇತ್ತು ಅಂದಿದ್ರೆ ಈ ಆಧಾರ್ ಬಿಲ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆನೇ ಅದರಿಂದ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಮತ್ತು ಏನೇನು ಪ್ರಾಬ್ಲಮ್ಸ್ ಅರೈಸ್ ಆಗ್ಬೋದು, ಈ ರೀತಿಯ ಒಂದು ಡೀಟೇಲ್ಡ್ ಅನಾಲಿಸಿಸನ್ನು ಈ ಒಂದು ಲೀಗಲ್ ಅಡ್ವೈಸರಿ ಕೌನ್ಸಿಲ್ ಮಾಡ್ಬೋದಾಗಿತ್ತು. ಹಾಗಾಗಿ ಏನು ಲೀಗಲ್ ಪ್ರಾಸೆಸಸ್ ಜಾಸ್ತಿ ಆಗ್ತಾಯಿದೆ, ಲೀಗಲ್ ಕೇಸಸ್ ಜಾಸ್ತಿ ಆಗ್ತಾಯಿದೆ ಲೆಜಿಸ್ಲೇಚರ್ ಮೇಲೆ, ಅದನ್ನು ತಡಿಬೋದು ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಲೀಗಲ್ ಅಡ್ವೈಸರಿ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡೋದ್ರಿಂದ ಯಾವುದೇ ಒಂದು ಕೆಲಸ ಆಗಲಿ, ಅಂದರೆ ಯಾವುದೇ ಒಂದು ಲೆಜಿಸ್ಲೇಷನ್ ಆಗಲಿ ಒಂಥರ ರೋಬೋಸ್ಟ್ ಮತ್ತು ಡೈನಮಿಕ್ ಆಗಿ ವರ್ಕ್ ಆಗುತ್ತೆ, ಅಂದರೆ ಈಸಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಬಿಕಾಸ್ ನಾವು ಫಸ್ಟೇ ಇದರ ಬಗ್ಗೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಆ ಪ್ರಾಬ್ಲಮ್ಸ್ ಅರೈಸ್ ಆಯಿತು ಅಂದರೆ ಹೇಗೆ ಸಾಲ್ವ್ ಮಾಡಬೇಕು ಎಲ್ಲನೂ ಕೂಡ ಮೊದಲೇ ಈ ಲೀಗಲ್ ಅಡ್ವೈಸರಿ ಕೌನ್ಸಿಲ್ ಡಿಸ್ಕಸ್ ಮಾಡಿರುತ್ತೆ, ಅನಲೈಸ್ ಮಾಡಿರುತ್ತೆ. ಹಾಗಾಗಿ ಈ ಒಂದು ಏನು ಆ್ಯಕ್ಟ್ಗಳನ್ನು ತರ್ತಾರೆ ಅದರ ಇಂಪ್ಲಿಮೆಂಟೇಷನ್ ಏನಿದೆ ಅದು ಸುಲಭ ಆಗುತ್ತೆ ಅಂತಲೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.